ಇವತ್ತು ಊಟಕ್ಕೆ ಏನು ಮಾಡಲಿ? ಇವತ್ತು ರೊಟ್ಟಿ ಪಲ್ಯ ಮಾಡಂದ್ರೆ ಮಾಡೋಕ್ಕಾಗತ್ತನ? ಮೇಡಮ್ ನಮಗೆ ರೊಟ್ಟಿ ಪಟ್ಟಿ ಬರಲ್ಲ ಮೇಡಮ್. ಮತ್ತು ದಿನ ಒಂದೊಂದು ಅದು ತರಕಾರಿ ಸಾಂಬಾರು ಮುದ್ದೆ ಅನ್ನ ಮಾಡ್ತೀಯಲ್ಲ, ಇಲ್ಲ ಚಪಾತಿ ಮಾಡ್ತೀಯಲ್ಲ, ಅವನ್ನ ಏನಾರು ಒಂದು ಮಾಡಿ ಹೋಗು. ಓಕೆ ಮ್ಯಾಮ್. ಅಯ್ಯವ್ವ ನನಗಕ್ರು ಈ ಮುದ್ದೆ ಚಪಾತಿ ತಿಂದು 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 ಬೇಸರ ಬಿಟ್ಟೈತೆ ನೋಡು ಕಾವೇರಿ. ನಾನು ಅಡುಗೆ ಮಾಡ್ತೀನಿ ಅಂದ್ರೆ ಬ್ಯಾಡ ಅಂತೀರಿ ನೀವು. ಏನು ಈ ಮನೆ ಅಡುಗೆ ಮಾಡೋ ಕೆಲಸದಾಳನ? ಸುಮ್ಮನೆ ಇರವಾರ ಕಾವೇರಿ, ಬಿಟ್ರೆ ಎಲ್ಲ ಕೆಲಸ ನಿನ್ನ ಕೈಲೇ ಮಾಡಿಸ್ತಾರ, ಸುಮ್ಮಿರು. ಮನ್ಯಾಗಿರು ಹೆಣ್ಮಕ್ಳು ಎಲ್ಲ ಒಂದೊಂದು ಕೆಲಸ ಮಾಡ್ಬೇಕು. ಈ ಮನ್ಯಾಗ ಯಾರು ಅಡುಗೆ ಮನೆ ನೋಡಂಗಿಲ್ಲ, ಹೊಳ್ಳೆ ನೋಡಂಗಿಲ್ಲ. ಹೋಗ್ಬೇಕು ಏಟಂತ ಮಾಡ್ತೀವಿ ಬ್ಯಾಡ ಸುಮ್ಮಿರು. ನಾನೇನು ಹೊಡಿಬಿರಿ ಏನ್ರಿ? ಅತ್ತೆಯರ ಮನ್ಯಾಗ ಎರಡೆರಡು ಮೂರು ಮೂರು ಸೇರಿ ರೊಟ್ಟಿ ಬಿಡ್ತಿದ್ದೆ. ಇಲ್ಲಿ ಬರೀ ಒಂದು ಒಬ್ಬಿ ರೊಟ್ಟಿ ಬಿಡದ್ನಿ ಅಂದ್ರೆ ಆಗಿ ಹೋಗುತ್ತೆ ಅತ್ತಿ. ಅತ್ತಿ ಹಿತ್ತಲ್ದಾಗ ಜಗ್ಗು ಜಾಗ ಐತಲ್ರಿ, ಅಲ್ಲಿ ಒಲಿ ಹುಡ್ಕೊಂಡು ರೊಟ್ಟಿ ಮಾಡ್ಲಾರಿ. ನನಗೆ ಜ್ವಾಳ ಹಿಟ್ಟು ತರಿಸ್ಕೊಡ್ರಿ, ರೊಟ್ಟಿ ಮಾಡ್ಕೊಡ್ತೇನೆ ನಿಮಗೆ. ಅಯ್ಯೋ ಬೇಡವಾ, ನೋಡ್ದವ್ರು ಏನು ಅನ್ನಂಗಿಲ್ಲ, ಬೇಡ. ನನಗೂ ರೊಟ್ಟಿ ಅಂದ್ರೆ ಇಷ್ಟ. ದಿನ ಚಪಾತಿ ಅನ್ನ ಮುದ್ದೆ ತಿನ್ನಾಕ ಒಲ್ಲೆ ಅನ್ಸಕತ್ತೈತ್ರಿ. ಇವು ನಮ್ಮ ಹುಡುಗರು ಇತ್ತ ಬಂದಿಂದ ರೊಟ್ಟಿ ರೂಢನ ತಪ್ಪಿಸ್ಕೊಂಡ್ಬಿಟ್ಟವು. ಬರೀ ಮುದ್ದೆ ಚಪಾತಿ ಅನ್ನ ಸಾರು ಇದನ್ನ ಕೇಳ್ತಾವ. ಏನು ಮಾಡೋದು? ನೀನು ಚಿಕನ್ನು ಮಟನ್ನು ಇವು ಮೀನ ಪಾನ ತಿನ್ನಂಗಿಲ್ಲ, ಇವರೆಲ್ಲ ತಿಂತಾರ, ಅವನ್ನ ಮಾಡ್ಕೊಂಡು ತಿಂತಾರ. ನಾ ಯಾವತ್ತು ಮಟನ್ನು ಚಿಕನ್ನು ತಿಂದಾಕೆಲ್ಲ ನೀವ ಮಾಡ್ಕೊರಪ್ಪ ಅಂತೆ ಸುಮ್ಮ ಆಗ್ಬಿಡ್ತೀನಿ. ನಮ್ಗೇನಿದ್ರು ತೆಳ್ಳನ ಕಟಗ ರೊಟ್ಟಿ, ಚೌಳಿಕಾಯಿ ಪಲ್ಯ, ಹಸಿ ಹಿಂಡಿ ಮೊಸರು ಹಾಕೊಂಡು ತಿಂದ್ರೆ ಸ್ವರ್ಗಕ್ಕೆ ಮೂರಾಗೇನವ ಆಟ ರುಚಿ ಅನ್ಸೋದದು. ನಾವು ಹೊಸದಾಗಿ ಇಲ್ಲಗ್ನಾಗಿ ಬಂದಾಗ ಕಾವೇರಿ ನನಗೆ ತೆಳ್ಳನ ರೊಟ್ಟಿನ ಹೊಡ್ಯಾಕೆ ಬರ್ತಿದ್ದಿಲ್ಲ. ದಪ್ಪಾಕಿದ್ದು ರೊಟ್ಟಿ, ಆಮೇಲೆ ಮೂಗು ಸೇವ್ತಿದ್ದು ರೊಟ್ಟಿವು. ನಮ್ಮತ್ತಿ ಬೇಯ್ತಾಳ ಅಂತ ಏನು ಮಾಡ್ತಿದ್ದೆ, ರೊಟ್ಟಿ ಬಿಡ್ತಿದ್ದೆ, ಮೂಗೆಲ್ಲ ಸೇವ್ತಿದ್ವಲ್ಲ, ಹಂಗೆ ತೀಕೊಂಡ್ರೆ ನಮ್ಮತ್ತಿ ಬೇಯ್ದು ಬಿಡ್ತಿದ್ಲು. ಅದಕ್ಕೆ ಗಂಗಾಳ ಇರ್ತದಲ್ವೇ, ಗಂಗಾಳ ಅದ್ರ ಮ್ಯಾಗ ಒತ್ತಿದ್ನೆ, ದುಂಡಾಗ ಬಂದುಬಿಡ್ತಿದ್ದು ರೊಟ್ಟಿ, ಅವನ್ನ ಬೇಯಿಸಿ ಕೊಡ್ತಿದ್ದೆ. ಹಿಂಗೆಲ್ಲ ಮಾಡಿವವ ನಾವು. ಅಲ್ಲಿ ನಮ್ಮ ಕಡೆಯದಕ್ಕಿನ್ನ ಒಬ್ಬಕಿನ್ನ ಕರ್ಕೊಂಬಂದಿದ್ದೆ ನಾನು. ಆಕಿ ಒಂದು ಸ್ವಲ್ಪ ದಿನ ಇದ್ಲು, ಅದೆಲ್ಲ ನಿಮ್ಮ ಮಾವರು ಇದ್ದಾಗಿದ್ಲು. ಆಕಿ ರೊಟ್ಟಿ ಪಟ್ಟಿ ಎಲ್ಲ ಮಾಡ್ತಿದ್ಲು, ಇವು ಮುದ್ದೆ ಪದ್ದಿ ತಿಂತಿದ್ದು ಅವನು ಮಾಡ್ತಿದ್ಲು. ಆಕಿ ಕಲ್ಕೊಂಡು ಮಾಡಿಲ್ಲ. ನಿಮ್ಮ ಮಾವರು ನಾನು ರೊಟ್ಟಿ ಬಡದು ಕೊಡ್ತಿದ್ಲು, ನಾವು ತಿಂತಿದ್ವವ. ಅದಕ್ಕೆ ಏನು ಬಂದಿತ್ತು ಅದೇನು ಧಾಡಿ, ಒಂದಿನ ಬಡ ಬಡ ನನ್ನ ಕಬೋರ್ನ್ಯಾಗ ನಕ್ಲೆಸ್ ಇತ್ತು ತೊಗೊಂಡು ಪರಾರಾಗಿ ಹೋಗ್ಬಿಟ್ಲು. ಅಯ್ಯೋ ದೇವ್ರೇ, ಇಂಥ ನಂಬಿಕೆಸ್ತರು ಇರ್ತಾರೆ, ಏನು ಮಾಡೋದು? ಆ ಕೆಲಸದಾರನು ಭಾಳ ನಂಬುವಂಗಿಲ್ಲ. ಅತ್ತಿ, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ರಿ. ಏನು ಕೇಳ? ಅತ್ತಿ, ನಿಮ್ಮ ಮಗ ಇಷ್ಟಪಟ್ಟ ಮದುವೆ ಆಗ್ಯಾರ್ರಿ? ಹ್ಞೂ ಅಂತ ಹೇಳಿದ್ನಲ್ವ. ಹ್ಞೂ ಅಂದ್ರೆ ಮತ್ತೆ ನನ್ನ ಕಂಡ್ರೆ ಯಾಕೆ ದೂರ ಹೋಗ್ತಾರ್ರಿ ಅವ್ರು? ಕರೆ ಹೇಳ್ರಿ ಅತ್ತಿ, ನೀವು ಅವ್ರನ್ನ ಒತ್ತಾಯ ಮಾಡಿ ನನ್ನ ಕೂಡ ಲಗ್ನ ಮಾಡಿದ್ರಿಲ್ರಿ? ಅತ್ತಿ, ಅವರು ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಿದ್ರಂತ, ಹೌದ್ರಿ ಅತ್ತಿ? ಇದು ಕರೆನಾ? ಕಾವೇರಿ, ಯಾರು ಹೇಳಿದ್ರು ನಿನಗೆ? ಯಾರು ಹೇಳಿದ್ರು ಯಾರು ಬಿಟ್ರು ಅಂತ ಹೇಳೋ ಪ್ರಶ್ನೆ ಬರಂಗಿಲ್ರಿ ಅತ್ತಿ, ಕರೆ ಹೇಳ್ರಿ ಅತ್ತಿ. ಅದು ಕಾವೇರಿ, ಆ ಥರ ಏನೂ ಇಲ್ಲ ತಂಗಿ. ಅತ್ತಿ, ನೀವು ನನ್ನ ಮಗಳ ಥರ ಅಂತ ಅನ್ಕೊಂಡಿರಿ, ಕರೆ ಹೇಳ್ರಿ ನನ್ನ ಮುಂದೆ. ಅವ್ರಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಹೋದಿಲ್ರಿ? ಅತ್ತಿ, ನನ್ನ ಹತ್ರ ಕರೆ ಹೇಳ್ಬಿಡ್ರಿ, ನಾ ಏನ ಮನ್ಸಿಗೆ ಬ್ಯಾಸರ ಮಾಡ್ಕೊಳಂಗಿಲ್ರಿ. ಹಂಗಲ್ವಾ? ಅದು ನಾ ಏನು ತಿಳ್ಕೊಳಂಗಿಲ್ಲ, ಹೇಳ್ರಿ. ನಾನು ನಿಮ್ಮ ಮಗನ ಬಿಟ್ಟು ಹೋಗಂಗಿಲ್ಲ. ನಂಗೆ ಅವ್ರದ್ದು ಹಿಂದಿಂದ ಜೀವನದಾಗ ನಡೆದಿರುವಂಥ ಘಟನೆ ನನ್ನ ಹತ್ರ ಹೇಳ್ಬೇಕು. ಅವರು ಯಾವ ಹುಡುಗಿನ ಪ್ರೀತಿ ಮಾಡಿದ್ರು, ಆ ಪ್ರೀತಿಸಿದ ಹುಡುಗಿನ ಯಾಕೆ ಮದುವೆ ಆಗಲಿಲ್ಲ, ಅದನ್ನ ನನ್ನ ಹತ್ರ ನೀವು ಹೇಳ್ಬೇಕು ಇವತ್ತು. ಅದು ಅಲ್ಲ ಕಾವೇರಿ, ಅದು ಹಿಂದಕ್ಕಿಂದು ತೆಗೆದು ಅದು ಎಲ್ಲ ಎದಕ್ಕೆ ಬೇಕು ಬಿಡವ, ಅದೆಲ್ಲ ಮುಗ್ದೋದ್ ಕತಿ. ಅತ್ತಿ, ನೀವು ಮುಗ್ದೋದ್ ಕತಿ ಅಂತೀರಿ, ಆದ್ರೆ ಇವತ್ತಿಗೂ ಅವ್ರ ಮನಸ್ಸಿನಾಗ ನಾ ಇಲ್ಲ. ಆ ಹುಡುಗಿನ ಅದಾಳ್ರಿ ಅತ್ತಿ, ಅವರು ನನಗೆ ಮುಖ ಕೊಟ್ಟು ಮಾತಾಡ್ಸಂಗಿಲ್ಲ ಅತ್ತಿ. ಅತ್ತಿ, ಅದು ಏನಂತ ಹೇಳಿ ನನ್ನ ಹತ್ರ ಹೇಳ್ರಿ. ಏನಂತ ಹೇಳಿವ ನಾನು? ಏನಂತ ಹೇಳಿ? ಸತೀಶ ರೂಪ ಇಬ್ಬರು ಒಂದು ಕಾಲೇಜ್ನಾಗ ಓದ್ತಿದ್ರು, ಇಬ್ಬರು ಲವ್ ಮಾಡಿದ್ರ. ಅವ್ರದ್ದು ಓದೋದು ಮುಗೀತು. ಅವ್ರ ತಂದೆ ತಾಯಿನೂ ಒಪ್ಕೊಂಡ್ರು, ನಾವು ಒಪ್ಕೊಂಡ್ವಿ. ಇನ್ನೇನು ನಿಶ್ಚಿತಾರ್ಥ ಮಾಡಬೇಕು ಅನ್ನೋ ಹೊತ್ತಿಗೆ ಉಂಗ್ರ ಇಡೋದಂದ ಬಾಕಿ ಇತ್ತವ, ನಿಶ್ಚಿತಾರ್ಥದ ಉಂಗ್ರ. ಆವಾಗ ಹುಡುಗಿ ಒಲ್ಲೆ ನಾನು ಅಂತೇಳಿ ಹೋಗ್ಬಿಟ್ಲಕ್ಕಿ. ಯಾಕ್ರಿ ಅತ್ತಿ, ಏನಾಯ್ತ? ಅದು ಏನಂತೇಳಿ ಗೊತ್ತಿಲ್ಲವ, ಆದ್ರಕಿ ನಾನು ಮರೆಯೇ ಒಲ್ಲೆ ಅಂತೇಳಿ ಹೋಗ್ಬಿಟ್ಲಕ್ಕಿ. ಎಲ್ಲರೂ ಏನಾಯ್ತು, ಎದಕ್ಕೆ ಹಿಂಗತಿ ಮಾಡಿದೆ ಅಂತೇಳಿ ಕೇಳಿದ್ರು ಆಕೇನು ಉತ್ತರ ಕೊಡಲೇ ಇಲ್ಲ. ನಿನ್ನಂತವ್ನು ನಾನು ಮದುವೆ ಆಗಂಗಿಲ್ಲ ಅಂತೇಳಿ ಹೋಗ್ಬಿಟ್ಲು. ಅದಕ್ಕೆ ಇಷ್ಟು ವರ್ಷ ನನ್ನ ಮಗ ನನ್ನ ಮದ್ವಿನ ಬೇಡ ಅಂತಂದ. ನಾವು ಎಷ್ಟೋ ಕಡೆ ಹುಡುಕ್ಯಾಡಿದ್ವವ, ಕರ್ಕೊಂಡು ಹೋದ್ವಿ ಹೆಣ್ಣು ನೋಡಕ್ನು, ಅವೇನು ಒಪ್ಕೊಲಿಲ್ಲ. ಹಿಂಗೆ ಆತಂದ್ರೆ ನನ್ನ ಮಗನ ಬಾಳೆ ಹಾಳಾಗುತ್ತ ಅಂಥೇಳಿ ನಾನು ನಿನ್ನ ನೋಡಿದ್ನೆಲ್ಲ, ನೀವು ಸ್ವಲ್ಪ ತಿಳುವಳಿಕಿದ್ದಾಕಿದಿ, ಹೊಂದ್ಕೊಂಡು ಹೋಗಿ ಅಂಥೇಳಿ ನಾನು ನಿನ್ನ ಕೂಡ ಲಗ್ನ ಮಾಡಿಸಿದ್ನವ. ಕಾವೇರಿ, ನಾನು ತಪ್ಪಾತವ. ನಾನು ನಿನಗೆ ಈ ವಿಷಯ ಮೊದಲಿಗೆ ಹೇಳಬೇಕಿತ್ತು, ಅಂದ್ಕೊಂಡು ಹೇಳಬೇಕಿತ್ತು ಅಂಥೇಳಿ ಹೇಳಿದ್ರೆ ಎಲ್ಲಿ ನೀನು ಮದ್ವೆ ಒಲ್ಲೆ ಅಂತೀಯೋ ಅನ್ನೋ ಒಂದು ಉದ್ದೇಶಕ್ಕೆ ನಾ ಏನೂ ಹೇಳಿಲ್ಲ. ಈ ಮದುವೆ ಅವ್ನಿಗೆ ಇಷ್ಟನೇ ಇರಲಿಲ್ಲ. ನಾನು ಸತ್ತು ಹೋಗ್ತೀನಿ ನೋಡಪ್ಪ ಅಂತೇಳಿ ಅಂದಿದ್ದಕ್ಕೆ ಈ ಮದುವೆ ಒಪ್ಕೊಂಡನ. ಕಾವೇರಿ, ನಿನ್ನ ಕೈ ಮುಗಿದು ಕೇಳ್ತೀನವ, ನನ್ನ ಮಗನ ಬಿಟ್ಟು ಹೋಗ್ಬೇಡ, ಅವ ಭಾಳ ಒಳ್ಳೆಯವದಾನ. ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡಿರವ, ನನ್ನ ಮಗನ ಸರಿ ದಾರಿ ತೊಗೊಂಬಾರವ. ಯಾವತ್ತಾಕಿ ರೂಪ ಅವನು ಬಿಟ್ಟು ಹೋದ್ಲು, ಅವ ಎಲ್ಲರೂ ಕೂಡ ಮಾತಾಡೋದು ಕಡಿಮೆ ಮಾಡ್ದ. ಅವ ಎಷ್ಟು ಚೇಷ್ಟೆ ಮಾಡ್ತಿದ್ದ,
ಎಲ್ಲಾರು ಕೂಡ ಎಷ್ಟು ನಕ್ಕೊಂತ ಆಡ್ಕೊಂತ ಇರ್ತಿದ್ದವ, ಅದನ್ನೆಲ್ಲ ಬಿಟ್ಬಿಟ್ಟ. ತಾನಾತು ತನ್ನ ಪ್ರಪಂಚ ಆಯ್ತು ಅಂತೇಳಿ ಉಳ್ಕೊಂಬಿಟ್ನವ. ಇನ್ನೇ ನಾ ಇರೋ ಮಟ್ಟ ನನ್ನ ಮಗನ ನೋಡ್ತೀನಿ. ನಾ ಮುಂದಕ್ಕೆ ಹೋದ್ಮೇಲೆ ನನ್ನ ಮಗನ ನೋಡೋರು ಯಾರು ಅಂತೇಳಿ ನಾನು ನಿನ್ನ ಕೂಡ ಮದ್ವೆ ಮಾಡ್ತಿದ್ನವ. ಕಾವೇರಿ, ನನ್ನ ಮಗನ ಬಿಟ್ಟು ಹೋಗ್ಬೇಡ ನೀನು, ನಿನ್ನ ಕೈ ಮುಗಿತೀನಿ. ಅಯ್ಯೋ ಅತ್ತಿ, ನೀವು ನಮ್ಮ ತಾಯಿ ಸಮಾನ, ನೀವು ನನ್ನ ಕೈ ಮುಗಿಬೇಡ್ರಿ. ನನಗೆ ಸತ್ಯ ಗೊತ್ತಾಗಬೇಕಿತ್ತು. ನನಗೆ ತಾಯಿ ಪ್ರೀತಿ ಹೆಂಗಿರ್ತೈತೆ ಅಂತ ಗೊತ್ತಿಲ್ಲ. ನೀವು ನನಗೆ ತಾಯಿ ಪ್ರೀತಿ ತೋರಿಸಿದ್ರಿ. ನನ್ನ ಇಟ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಕರ್ಕೊಂಬಂದ್ರಿ. ನಾನು ಯಾವುದೇ ಕಾರಣಕ್ಕೂ ಇವ್ರನ್ನ ಬಿಟ್ಕೊಡಂಗಿಲ್ಲ. ಇವ್ರ ಮೊದ್ಲಕ್ಕೆ ಹೆಂಗಿದ್ರು ಹಂಗತಿ ಮಾಡ್ತೀನಿ ರೀ ಅತ್ತಿ. ನಾನು ನಿಮಗೆ ಕೊಡ್ತಾ ಇರೋ ಭಾಷೆ ರೀ ಅತ್ತಿ ಇದು. ನನಗೆ ಈಗ ಮನಸ್ಸು ಹರವಾಳಾತು. ಅತ್ತಿ, ಆಕೆ ಎಲ್ಲಿರ್ತಾಳ್ರಿ ಆಕೆ ರೂಪ? ಆಕೆ ಎದಕ್ಕೆ ಬಿಟ್ಟು ಹೋದ್ಲು ಅಂತೇಳಿ ಗೊತ್ತಾತಂದ್ರೆ ಇವ್ರನ್ನ ನಾ ಸರಿದಾರಿ ತರ್ಬೋದು. ಆಕೆ ಹೊರದೇಶಕ್ಕೆ ಹೋಗ್ಬಿಟ್ಲು. ಇನ್ನೂ ಮದುವೆ ಆಗಿಲ್ಲ ಅಂತೇಳಿ ಅವ್ರ ಸಂಬಂಧಿಕರೊಬ್ಬರು ಹೇಳಿದ್ರು. ನನ್ನ ಮಗನ ಬಾಳ್ನ್ಯಾಗ ಬಿರುಗಾಳಿನ ಎಬ್ಬಿಸ್ಬಿಟ್ಲು. ಅದು ಯಾಕಂತನೂ ಹೇಳಿಲ್ಲ. ಹೇಳಿದ್ರೆ ಏನಾಗ್ತಿತ್ತು, ಏನು ಕತೆನೋ. ಏನವ ಬಸ್ಲಿಂಗಿ ಮಿಂಚಾಕತ್ತಿಯಲ್ಲ, ಮಿರಿ 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 ಮಿಂಚಾಕತ್ತಿ ಬಿಡವ. ಇವತ್ತು ಗಂಡಿನ ಕಡೆದವ್ರು ಬರ್ತಾರ ನೀವ, ಅದಕ್ಕೆ ಇಟ್ಟು ತಯಾರಾಗೇನು? ಇಲ್ಲವೇ ನಾನು ಲಗ್ನ ಆಗಂಗಿಲ್ಲ. ಮತ್ತೆ ಹಂಗ ಇರ್ತೀನವ? ಅಲ್ಲಿವ ಯಾ ಲಗ್ನ ತಗೊಂಡು ಏನು ಮಾಡೋದು? ಬೆಂಕಿ ಹಚ್ಚಲಿ. ಲಗ್ನದಾಗ ಏನು ಸುಖ ಐತಿ? ಅಲ್ಲನ ಬರೇ ಗಂಡ ಹೆಂಡತಿ ಜಗಳ ಮಾಡೋದು, ಮತ್ತು ಕೂರ್ಕೋತಾವು, ಮತ್ತು ಮಕ್ಕಳನ್ನ ಹಡಿಬೇಕಂತ, ಮಕ್ಕಳನ್ನ ಜಪಾನ ಮಾಡ್ಬೇಕಂತ, ಮಕ್ಕಳು ಮುಕ್ಳಿ ತೊಳಿಬೇಕಂತ. ಇದು ಯಾವ ಬೇಕು ಬೇ? ಅಯ್ಯ ಹುಚ್ಚಿ, ಮತ್ತು ಲಗ್ನ ಎದಕ್ಕೆ ಹಾಕಾರ? ಗಂಡನ ಕೂಡ ಸಂಸಾರ ಮಾಡಿ ಮಕ್ಕಳನ್ನ ಹೊಡೆದು ವಂಶ ಉದ್ಧಾರ ಮಾಡಕ ಮಾಡ್ಕೊಳೋದು ಲಗ್ನನ. ಒಲ್ಲೆವ ಯಮ್ಮ ಅಲ್ಲನ ಅದು ಎದಕ್ಕೆ ಬೇಕು? ಓದ್ಯಾಗ ಗೊತ್ತ್ರಿ, ಅದಕ್ಕೆ ನಮ್ಮ ಹೇಳ್ಬಿಟ್ಟೇನೆ ನಾ ಲಗ್ನನ ಒಲ್ಲೆ ಅಂತೆ. ನೋಡಕ್ ಬಂದವ, ಹಲ್ಲು ಉಬ್ಬದಾವು, ಕಣ್ಣು ಇಟ್ಟಿಟ್ಟದಾವು, ಮೂಗುಡಾಣ್ ಮೆಣಸಿನ್ಕಾಯಿ ಐತಿ, ಉದ್ದ ಐತಿ, ತೆಳ್ಳಗದೀನಿ ದಪ್ಪದೀನಿ ಐತಿ, 108 ಇದನ್ನ ಮಾಡ್ತಾರ, ಗೊಜ್ಜಾಗ ಗೊತ್ತಿಲ್ಲ ಸೋಸ್ತಾರ. ಅದಕ್ಕೆ ಬ್ಯಾಡ ಬ್ಯಾಡ ಅಂತೇಳಿ ನಾನು ನಮ್ಮಪ್ಪ ನಮ್ಮ ಹೇಳ್ಬಿಟ್ಟಿನಿ, ನಾನು ಒಟ್ಟೆ ಲಗ್ನ ಒಲ್ಲೆ ಅಂತೇಳಿ. ಅಯ್ಯಯ್ಯಯ್ಯಯ್ಯ, ನೋಡೋಣ ಬಾ, ಕಣ್ಣಿಗೆ ಹುಬ್ಬಿಗೆ ದೂರಿಲ್ಲ. ನೋಡಕಂತೇವೆ 1 ವರ್ಷ ಒಪ್ಪತ್ತೊಳಗೆ ನಿನ್ನ ಲಗ್ನ ಅಲ್ಲಿಕಂದ್ರೆ ಕೇಳು. ಹಾಗ್ರಿ ನೀನು ಕನಿ ಹೇಳ್ತೇನ? ಇದ ಹನುಮಪ್ಪನ ಗುಡಿ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ನೊಂದು ವರ್ಷ ಒಪ್ಪತ್ತು ಅನ್ನೋರೊಳಗೆ ನಿನ್ನ ಲಗ್ನ ಆಕತಿ ಅಂದಂಗ. ಎದಕ್ಕೆ ಇಷ್ಟು ತಯಾರಾಗಿ ಹೇಳೇ ಇಲ್ಲಲ್ಲ ನಮ್ಮವ್ವ? ನಂದು ಹುಟ್ಟದ ಬೈತ್ವಿ, ಅದಕ್ಕೆ ನಮ್ಮವ್ವ ಹೋಗುವ ಹನುಮಪ್ಪ ಕಾಯಿ ಹೊಡ್ಸ್ಕೊಂಬ ಅಂತಂದ್ಲ. ಹೊಸ ಅಂಗಿ ತಂದಿದ್ಲ, ಅದನ್ನ ಹಾಕೊಂಡು ಕಾಯಿ ಹೊಡ್ಸ್ಕೊಳಕ್ ಬಂದೆ. ಚಲೋ ಆತು ಬಿಡವ, ದೇವ್ರು ಒಳ್ಳೇದು ಮಾಡಲಿ. ಸರಿವಾ, ಅದೇನೋ ಗೃಹಲಕ್ಷ್ಮಿದು ಅದೇನೋ ಹೆಬ್ಬಟ್ಟು ಕೊಡ್ಬೇಕಂತಲ್ಲ ತಂಗಿ. ಅದೇನೋ ಮತ್ತೆ ಅದೇನೇನೋ ಮಾಡ್ಯಾವಂತೆ, ಅದಕ್ಕೆ ಒಂದಿಟ್ಟು ಪಂಚಾಯತಿಗೆ ಹೋಗಿ ಕೇಳಿ ಬರ್ತೀನಿ ಏನು ಎತ್ತ ಅಂತೇಳಿ. ಬೇ ದಿನ ಒಂದೊಂದು ನಾಟಕ ತಗೋತಾರ ಅವರು. ಮೊದ್ಲೇಕೆ 2,000 ರೂಪಾಯಿ ಕೊಟ್ರವ, ಈಗ ನೋಡು ಅದೇನೋ ಹೆಬ್ಬಟ್ಟು ಕೊಟ್ರೆ ಮಾತ್ರ ರೊಕ್ಕ ಕೊಡ್ತಾರಂತ. ಅಲ್ಲನ ಎಂತದಿದು? ನಮ್ಮಂತ ಮುದುಕರು ತದಕರು ಹೆಬ್ಬಟ್ಟು ಕೊಡಕ್ಕೆ ಹೋಗುದನು? ಮನ್ಯಾಗ ತಣ್ಣಗ ಬಂದು 2,000 ರೂಪಾಯಿ ಬೀಳ್ತಿದ್ದು. ನಾವೇನು ಇವ್ರನ್ನ ಕೊಡ ಅಂದಿದ್ದೆ, ಈಗ ಕೊಟ್ಟಂಗ ಮಾಡಿ ಮತ್ತೆ ಕಸ್ಕೊಳಕತ್ತಾರವ ಯವ್ವ. ಬಸ್ಲಿಂಗ್ ಇವ್ರು ನನ್ನ ಡ್ರೀಮ್ ಗರ್ಲ್. ಎಲ್ಲಿ ಹೋದ್ರು ಇವ್ರ ಕಾಂತಾರಲ್ಲಪ್ಪ. ನಾ ಇವತ್ತು ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಕ್ಕೂ ಇರೋ ನೋಡೋದಕ್ಕೂ ಅಯ್ಯೋ. ಸರಿ ತಂಗಿ, ಬರ್ತೀನಿ ತಗೋರ. ಹೆಬ್ಬಟ್ಟು ಚಂದ ಗೊತ್ತಿ ಬಾಬಿ, ಮತ್ತೆ ನಿನ್ ಹೆಬ್ಬಟ್ಟಿಂದ ಗುರುತು ಚಂದ ಬೀಳಿಲ್ಲ ಅಂತೇಳಿ ರೊಕ್ಕ ಕೊಡೋದು ನಿಂದ್ರಸ್ಯಾರ. ಚಂದ ಕೇಳ್ಕೊಂಬ. ತಂಗಿ, ಏನ್ ಕೇಕ್ ಪಾಕ ತಂದ ನಿಮ್ಮವ್ವ? ಎಂದು ಕೇಕ್ ಪಾಕ ತಂದಿಲ್ಲವ ಯಮ್ಮ. ಹೊಸ ಅಂಗಿ ಕೊಡ್ತಾಳ, ದೇವರಿಗೆ ಕಳಿಸ್ತಾ, ಮನ್ಯಾಗ ಶಾಗಿ ಪಾಯ್ಸಾರ ಏನಾರ ಕಡುಬು ಆಮೇಲೆ ಹೋಳಿಗೆ ಏನಾರ ಮಾಡಿರ್ತಾ. ಚಲೋ ಆಯ್ತು ಬಿಡವ. ಈಗ ನಾರ ಅದೇನೋ ಕೇಕು ಪಾಕ ತಂದು ಕಟ್ಟಿಸ್ತಾರ ಯವ್ವ, ಅದಕ್ಕೇನ್ಯಾ? ನನ್ನ ಡ್ರೀಮ್ ಗರ್ಲ್ದ ಇವತ್ತು ಬರ್ತಡೇನಾ? ಇದ ಒಂದು ಚಾನ್ಸ್. ವಿಶ್ ಹ್ಯಾಪಿ ಬರ್ತಡೇ ರೀ. ಅಯ್ಯ, ನನಗೆ ಬರ್ತಡೇ ವಿಶ್ ಮಾಡಕ್ ನೀ ಯಾರು? ನಾ ಎತ್ತ ಹೋಗ್ತೀನಿ, ಅತ್ತಾಗ ಬರ್ತೀರಲ್ಲ ನೀವು. ನಾ ಹೋದಲ್ಲಿ ನೀವು ಕಣ್ಣಿ ಬೀಳ್ತೀರಿ ಅಟ್ಟ. ಅದು ಏನೋ ರೀ, ನಾನು ಬಂದ ಇದ್ದಂಗೆ ಐತ್ರಿ. ನಮ್ಗೆ ನಿಮಗೆ ಏನೋ ಒಂದು ಕಲೆಕ್ಷನ್ ಐತಿ. ಯಾ ಕಲೆಕ್ಷನ್ ಇಲ್ಲ ಪಲಕ್ಷನ್ ಇಲ್ಲ ಅಂದಂಗ ನಿಮ್ಮ ಹೆಸರು ಏನು? ನನ್ನ ಹೆಸರು ತಗೊಂಡು ಏನ್ ಮಾಡ್ತಿ? ಅಪ್ಪನ್ಯ ಇಂಥವ್ರನ್ನ 8 ಮಂದಿ ನೋಡಿಲ್ಲ ನಾನು. ಸರಿ ಸರಿ ದಾರಿ ಬಿಡು. ಇಲ್ಲಿ ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ನಾನು ಇಲ್ಲಿ ನಮ್ಮ ದೊಡ್ಡವ್ರ ಮನೆ ಬಂದೀನಿ ನಾನು. ಒಂದು 6-9 ಇದ್ದು ಹೋಗ್ಬೇಕಂತಿ. ನಾ ಏನ ಯಾರು ಅಲ್ರಿ, ಹೆದರ್ಕೊಳಕ್ ಹೋಗ್ಬ್ಯಾಡ್ರಿ. ನನ್ನ ಹೆಸರು ಪ್ರೇಮ್ ಅಂತ. ನಿನ್ನ ಹೆಸರು ಪ್ರೇಮರ ಆಗೋಲ್ದಕ್ಕ ಗೋಮಾರ ಆಗೋಲ್ದಕ್ಕ ನಂಗೆ ಯಾಕೆ ಬೇಕು? ನಿನ್ನ ಹೆಸರು ನಾ ಏನು ಕೇಳಿ ನಾನು ಕೇಳಿಲ್ಲ, ನಾ ಹೇಳಿದೆ ಅಷ್ಟೇ. ನಿಮ್ಮ ಹೆಸರು ಹೇಳಿದ್ರೆ ಬೇಷಾಕಿತ್ತು. ನನ್ನ ಹೆಸರು ಮೂಲಂಗಿ. ಅಯ್ಯೋ, ನಿಮ್ಮ ಹೆಸರು ಮೂಲಂಗಿ ಭಾರಿ ಮಸ್ತ್ ಐತ್ರಿ. ನಂಗೆ ನಿಮ್ಮ ಹೆಸರು ಚಂದ ಐತ್ರಿ.